ದಯಮಾಡಿ ಈ ಒಂದು ಪ್ರಶ್ನೆಗೆ ಉತ್ತರವನ್ನ ತಿಳಿಸಿ, ಸಾಕಷ್ಟು ಜನಕ್ಕೆ ಒಳ್ಟಾಗತ್ತೆ. ಎಲ್ಲರ ಪರವಾಗಿ ಈ ಪ್ರಶ್ನೆಯನ್ನ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಅಂತ. ಗುರುಜಿ, ತ್ರಿಕಾಲ ಸಂಧ್ಯಾ ವಂದನೆಯ ಕುರಿತು ದಯಮಾಡಿ ತಿಳಿಸ್ಕೊಡಿ ಅಂತ ಹೇಳ್ತಿದ್ದಾರೆ ಗುರುಜಿ. ಇಲ್ಲಿ ಏನಾಗತ್ತೆ, ಸಂಧ್ಯಾ ವಂದನೆ ಅನ್ನೋದು ಬಹಳ ಮುಖ್ಯ. ಸಂಧ್ಯಾ ವಂದನೆನ ಹೇಳೋ ವಿಚಾರವನ್ನ ಎಷ್ಟೋ ತಿಳ್ಕೋಬೇಕಾದ್ರೆ ಮೊದಲಿಂದ ಪ್ರಾರಂಭ ಮಾಡಬೇಕು. ಕೆಲವ್ರಿಗೆ ಮಾತ್ರ ಸೀಮಿತವಾಗ್ಬಿಡುತ್ತೆ. ಈಗ ಸಂಧ್ಯಾ ವಂದನೆ ಅಂದರೆ ಕೆಲವ್ರು ಅನ್ಕೊಂತಾರೆ, ರೀ ಇದು ಬ್ರಾಹ್ಮಣರಿಗೆ ಮಾತ್ರ ಸೀಮಿತ, ನಮಗೆ ಸೀಮಿತವಲ್ಲ, ನಮಗೆ ಯಾಕೆ ಸಂಬಂಧ ಅಂತ. ಒಂದನ್ನು ಮಾತ್ರ ಸ್ಪಷ್ಟೀಕರಣ ಪಡಿಸ್ತೀನಿ. ಭೂಲೋಕಕ್ಕೆ ಗಾಯತ್ರಿಯನ್ನ ವಿಶ್ವಾಮಿತ್ರ ಇಟ್ಟಿದ ತಕ್ಷಣ ಏನು ಹೇಳಿದ್ರು ಅಂದರೆ, ಎಲ್ಲರೂ ಜಗತ್ತಲ್ಲಿ ಯಾರು ಹುಟ್ಟಿದ್ದಾರೆ ಸರ್ವದಾ ಎಲ್ಲರೂ ಬ್ರಾಹ್ಮಣತ್ವ ಅಂತ. ಅಂದರೆ ಬ್ರಹ್ಮಜ್ಞಾನವನ್ನು ಯಾರು ಪಡಿತಾನೆ ಅವನಿಗೆ ಜನವಾರವನ್ನು ಹಾಕಬಹುದು, ಗಾಯತ್ರಿಯನ್ನ ಹೇಳ್ಕೊಂಡರೆ ಆ ಬ್ರಾಹ್ಮಣತ್ವ ಅವನಿಗೆ ಬರುತ್ತೆ ಅಂತ. ಅಂದರೆ ಈ ಜಾತಿಯವನು ಹಾಕೋಬಾರ್ದು, ಆ ಜಾತಿಯವನು ಹಾಕೋಬಾರ್ದು ಅಂತ ಯಾವ ಶಾಸ್ತ್ರದಲ್ಲೂ ಎಲ್ಲೂ ಹೇಳಿಲ್ಲ. ಒಬ್ಬ ಬ್ರಹ್ಮಜ್ಞಾನವನ್ನು ಬ್ರಹ್ಮವರ್ಚಸ್ಸಲ್ಲಿ ತಾನು ಸಂಧ್ಯಾ ವಂದನೆ ಅಂದರೆ ಗಾಯತ್ರಿ ತಾನು ಸ್ವರೂಪದಲ್ಲಿದ್ದಾಗ ಧ್ರುವನ ಮೊಮ್ಮಗಳಾಗಿರ್ತಕ್ಕಂಥ ಸಂಧ್ಯಾ ಅವಳು ಗಾಯತ್ರಿಯನ್ನ ಸ್ಮರಣಾರ್ಥವಾಗಿ ಮಾಡಿದಾಗ ನಾವು ಸಂಧ್ಯಾ ವಂದನೆ ಮಾಡ್ತೀವಿ. ಇದು ಏನು ಹೇಳುತ್ತೆ, ಋಗ್ವೇದಸ್ಯ ಬ್ರಾಹ್ಮಣ, ಯಜುರ್ವೇದಸ್ಯ ವೈಶ್ಯ, ಸಾಮವೇದ ಕ್ಷತ್ರಿಯ, ಅಥರ್ವಣ ಶೂದ್ರ ಅಂತ 4 ವೇದಗಳಿಗೆ ಸಮಾನ ಭಾಗವಾಗಿರ್ತಕ್ಕಂಥದ್ದು. ಈ 4 ವೇದಗಳ ಸಮಾನವಾಗಿರ್ತಕ್ಕಂಥದ್ರಲ್ಲಿ ಮೊದಲಾಗಿ ಬ್ರಾಹ್ಮಣ ಕರ್ತವ್ಯ ಏನು ಅಂದರೆ, ಇಡೀ ಜಗತ್ತಿಗೆ ಎಲ್ಲರ ಪರವಾಗಿ ಆ ಸೂರ್ಯನಿಗೆ ಅರ್ಘ್ಯವನ್ನು ಕೊಡೋದೇ ಸಂಧ್ಯಾ ವಂದನೆ. ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ. ಪ್ರಾತಃ ಕಾಲದಲ್ಲಿ ಕೊಟ್ಟಾಗ ಬ್ರಹ್ಮವರ್ಚಸ್ಸು ಬರುತ್ತೆ ಅಂತ ಇಡೀ ಜಗತ್ತಿಗೆ ಸೃಷ್ಟಿಕರ್ತನಿಗೆ ಒಂದು ನಮಸ್ಕಾರವನ್ನು ಹಾಕಿ, ನೋಡ್ರಪ್ಪ ನಿಮಗೆಲ್ಲ ಮಂತ್ರಗಳೆಲ್ಲ ಬಾಯಲ್ಲಿ ಹೊಳ್ಳಲ್ಲ, ಆದರೆ ಇವನ ಡ್ಯೂಟಿ ಏನೋ ಎಲ್ಲರ ಪರವಾಗಿ ನಾನು ಆ ಸೂರ್ಯನಿಗೆ ಅರ್ಘ್ಯ ಕೊಡ್ತೀನಿ, ನನ್ನ ಡ್ಯೂಟಿ ಅದು. ಅದಕ್ಕೆ ಎಷ್ಟೋ ಜನ ಗಂಟೆ ಹೊಡಿತಕ್ಕಂಥವನು ಗಂಟೆನೇ ಹೊಡಿಬೇಕೇ ಬಿಟ್ಟು ಯಾವ ಕಾಲಕ್ಕೂ ಬೇರೆ ಕೆಲಸವನ್ನು ಮಾಡಬಾರ್ದು, ಬೇರೆ ಕೆಲಸ ಮಾಡೋನು ಗಂಟೆ ಹೊಡಿಬಾರ್ದು. ಅಂದರೆ ಅವರವರ ಕೆಲಸ, ಅವರವರ ಕ್ರಮ, ಅವರವರ ಅರ್ಚನೆಯನ್ನ ಇಡೀ ಜಗತ್ತಲ್ಲಿ ಭಗವಂತನೇ ಸೂಚಿಸ್ಬಿಟ್ಟಿರ್ತಾನೆ. ಇವನ ಕೆಲಸ ಅವನು ಮಾಡಕ್ಕೆ ಅವನು ಗೊತ್ತಾಗಲ್ಲ, ಅವನು ಮಾಡೋ ಕೆಲಸ ಇವನು ಗೊತ್ತಾಗಲ್ಲ. ಈ ನಡುವೆ ಎಲ್ಲರೂ ನಾನು ಮಾಡಬಹುದು, ಆಲ್ರೌಂಡರ್ ಕಣೆಯ ಅಂತ ಕೆಲವರು ಇರ್ತಾರೆ, ದುರಹಂಕಾರದವರು. ಅದಕ್ಕೇನು ಮಾಡೋಕ್ಕಾಗಲ್ಲ ಬಿಡಿ, ಯಾಕೆಂದ್ರೆ ತಲೆಹರಟೆ ಅಂತೀವಿ ಅದನ್ನ. ಪರಿವರ್ತನೆ ಅಂದರೆ ಈ ಜೀವನವನ್ನ ಯಾವ ಕಾಲಕ್ಕೂ 3 ಕಾಲಕ್ಕೆ ಸೂರ್ಯ ಬರ್ತಾನೆ ಹೋಗ್ತಾನೆ, ಸುಮ್ಮನೆ ಬರ್ತಾ ಇದ್ದಾನೆ ಹೋಗ್ತಾ ಇದ್ದಾನೆ. ಯಾರಾದರೂ ಅದ್ರ ಬಗ್ಗೆ ಯೋಚನೆ ಮಾಡಿದ್ದೀರಾ? ಯಾರೂ ಯೋಚನೆ ಮಾಡಿಲ್ಲ. ಅದಕ್ಕೆ ಆಗ ವಿಶ್ವಾಮಿತ್ರ ಹೇಳಿದ್ರು, ನಾನು ಮೊದಲಿಂದ ಗಾಯತ್ರಿ ಇದ್ದೇ ಇದೆ, ಆದರೆ ಪ್ರಪಂಚಕ್ಕೆ ವಿಶ್ವಾಮಿತ್ರ ಗಾಯತ್ರಿ ಅಂತ ಹೇಳಿದಾಗ ಒಬ್ಬ ಕ್ಷತ್ರಿಯ ವಂಶವಾಗಿದ್ದವರು ಯಾರೋ ವಿಶ್ವಾಮಿತ್ರರು ಸಾಕ್ಷಾತ್ ಮಹಾರಾಜನಾಗಿದ್ದ, ಕ್ಷತ್ರಿಯ ವಂಶನಾಗಿದ್ದ. ಅವನು ಬ್ರಾಹ್ಮಣ ಆಗಿಲ್ವೇ? ಬ್ರಹ್ಮ ತೇಜಸ್ ಬಂದಿಲ್ವೇ? ಬ್ರಹ್ಮಜ್ಞಾನಿ ಆಗಿಲ್ವೇ? ಅದಕ್ಕೆ ಬ್ರಹ್ಮ ಋಷಿ ಅಂತ ಕೂಡ ಅವನಿಗೆ ಪಟ್ಟ ಬಂದಿಲ್ವಾ? ನೀವುಗಳು ಆಗಬಹುದು, ಪ್ರತಿಯೊಬ್ಬನಿಗೂ ಅದು ವಿಚಾರ ಇದೆ. ಆದರೆ ಆ ಕಾಲದಲ್ಲಿರ್ತಕ್ಕಂಥ ರಾಜಕೀಯ, ಆ ಕಾಲದಲ್ಲಿರ್ತಕ್ಕಂಥ ಕುತಂತ್ರಗಳು ಈ ಕಾಲದಲ್ಲಿ ಇಲ್ಲ. ಅದು ಆ ಕಾಲದಲ್ಲಿ ತುಂಬಾನೇ ಜಾಸ್ತಿ ಇತ್ತು. ನೀವು ಅನ್ಕೊಳ್ಳೋದು ಇದು ತುಂಬಾ ರಾಜಕೀಯವಾಗಿದೆ ಅಂತ. ಇದೆಲ್ಲ ನಿಗೂಢವಾಗಿ ಏನು ಮಾಡಿದ್ರು, ಬಹಳ ಜನ ಇನ್ನೊಂದು ಪೀಳಿಗೆ ಗೊತ್ತಾಗಬಾರ್ದು ಮುಚ್ಚಿಟ್ರು, ಇನ್ನೊಂದು ಪೀಳಿಗೆ ಗೊತ್ತಾಗಬಾರ್ದು ಮುಚ್ಚಿಟ್ರು, ಹೀಗೆ ಆಗೋಯ್ತು. ಅದಕ್ಕೆ ಆ ಸಂಧ್ಯಾ ವಂದನೆಯನ್ನ ಇಡೀ ಜಗತ್ತಿಗೆ ಇವತ್ತಿಗೂ ಎಲ್ಲ ಬ್ರಾಹ್ಮಣ ವರ್ಗದವರು ಪರಿಪೂರ್ಣವಾಗಿ ಸಂಧ್ಯಾ ವಂದನೆ ಮಾಡಲೇಬೇಕು. ಮೊದಲಾಗಿ ಸಂಧ್ಯಾ ವಂದನೆ ಮಾಡಿದಾಗ ಬ್ರಹ್ಮವರ್ಚಸ್ಸಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಬ್ರಹ್ಮ ಅಂತ ಬೆಳಗಿನ ಜಾವದಲ್ಲಿ ಸೂರ್ಯ ಉದಯ ಸಮಯದಲ್ಲಿ, ನೋಡಪ್ಪ ತುಂಬಾ ಧನ್ಯವಾದ, ಬೆಳಗ್ಗೆ ಬರ್ತಾ ಇದೆಯಾ, ಸೃಷ್ಟಿ ಆಗ್ತಾ ಇದೆ, ಇವತ್ತು ನಾವು ಗ್ಯಾರಂಟಿಯಾಗಿ ಹುಟ್ಟಿದೀವಿ. ಅಂದ್ರೆ ಪ್ರತಿ ಮನುಷ್ಯ ರಾತ್ರಿ ಮಲಗಿರೋನು ಹೇಳ್ತಾನೋ ಇಲ್ವಾ ಗ್ಯಾರಂಟಿ ಇಲ್ಲ. ಇಷ್ಟು ಜನ ಜೀವರಾಶಿಗಳು ಎದ್ದೇಳಿದೆ. ಆ ಸೂರ್ಯ ಪರಮಾತ್ಮ ಕೆಂಪು ಕಿರಣಗಳ ಬಂದಿರೋದಕ್ಕೆ ನಿನಗೆ ಸ್ವಾಗತ ಅಂತ ಹೇಳಿ ಆ ಸೂರ್ಯ ಅರ್ಘ್ಯವನ್ನ, ಅಂಜಲಿ ಸ್ವರೂಪ ಕಣ್ಣನ್ನ ಅರ್ಘ್ಯವನ್ನ ಹೀಗೆ ಕೊಟ್ಟಾಗ ಸೂರ್ಯನ ನೋಡ್ತಾ ಇದ್ದಾಗ ಆ ತೇಜಸ್ಸು ಸಂಧ್ಯಾ ವಂದನೆ. ಮಧ್ಯಾಹ್ನದಲ್ಲಿ ಮಾಧ್ಯಾನಿಕ ಮಹೇಶ್ವರ, ಮಹೇಶ್ವರನಿಗೆ ಆ ವಂದನೆಯನ್ನ ಕೊಡೋದು. ಪರಮೇಶ್ವರನು ಸ್ವತಃ ಅಗ್ನಿ ಸ್ವರೂಪದಲ್ಲಿ ಮಠ ಮಧ್ಯಾಹ್ನ ಸೂರ್ಯನ ಮಧ್ಯಕಾಂತಿ ಬಂದಾಗ ತೇಜಸ್ ತಡ್ಕೊಳಕ್ ಆಗ್ತಾ ಇಲ್ಲ, ಸ್ವಲ್ಪನಾದ್ರೂ ಶಾಂತಿಯಾಗುವಂತ ಮಾಧ್ಯಾನಿಕ ಮಹೇಶ್ವರ. ಸಾಯಂ ಸಂಧ್ಯಾ ಕಾಲದಲ್ಲಿ ತ್ರಿಕಾಲದಲ್ಲಿ ಇರತಕ್ಕಂಥವ್ರು ಅಂದರೆ 3 ಕಾಲಗಳು ತ್ರಿಕಾಲ ಅಂತ ಕರೀತಾರೆ. ಈ ತ್ರಿಕಾಲದಲ್ಲಿ ಕೊನೆಯ ಕಾಲಕ್ಕೆ ನಮಸ್ಕಾರವನ್ನು ಮಾಡಬೇಕು. ಆ ತ್ರಿಕಾಲ ಸಂಧ್ಯಾವನದಲ್ಲಿ ಕೊನೆಯ ಕಾಲಕ್ಕೆ ಸಾಕ್ಷಾತ್ ಸ್ವಯಂ ವಿಷ್ಣು ದಿವಾಕರ, ವಿಷ್ಣು ಅವತಾರವೇ ಆಗಿರ್ತಕ್ಕಂಥ ದಿವಾಕರ ಅಂದರೆ ಸೂರ್ಯನಿಗೆ ಇನ್ನೊಂದು ಹೆಸರು, ಅವನಿಗೆ ಅರ್ಘ್ಯ. ಅಂದರೆ ಮುಳುಗ್ತಾ ಇದೆಯಪ್ಪ, ನಾಳೆ ಮತ್ತೆ ಬಾ ಅಂತ ತಿರುಗಿ ಸ್ವಾಗತವನ್ನು ಮಾಡಬೇಕು. ಆದರೆ ಈ ಕಾಲದಲ್ಲಿ ಬೆಳಗಿನ ಜಾವ ಮಾಡೋದೇ ಕಷ್ಟ, ಭಾಳ ಜನ ಮಾಧ್ಯಾಹ್ನದಲ್ಲಿ ಎಲ್ಲ ಮಾಡ್ತಾರೆ ಸದ್ಯ, ಸಾಯಂಕಾಲ ತಿರುಗಿ ಕೈಕಾಲು ತೊಳ್ಕೊಂಡು ಮಾಡ್ಕೋಬೇಕು. ಯಾರು ಮಾಡ್ತಾರೆ? ಹೀಗಾಗೋಗಿದೆ.
ಯಾಕೆಂದ್ರೆ ಫಾಸ್ಟ್ ಲೈಫ್ ಕಾಸ್ಮೋಪಾಲಿಟನ್ ಸಿಟಿ ಅನ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ. ಇದನ್ನು ನಿಜವಾಗ್ಲೂ ಹೇಳ್ತೀನಿ ಕೇಳಿ, ಅಟ್ಲೀಸ್ಟ್ ನೀವುಗಳಾದರೂ ಬ್ರಾಹ್ಮಣತ್ವ ಹೊತ್ಕೊಂಡಿರೋರು ಪ್ರತಿಯೊಬ್ಬನು ಮಾಡಬೇಕು. ಆ ಸಂಧ್ಯಾ ವಂದನೆಗಿರ್ತಕ್ಕಂಥ ದೈವಶಕ್ತಿ ಎಷ್ಟೋ ಜನಕ್ಕಿದೆ. ಕೆಲವರೆಲ್ಲ ಏನು ಮಾಡ್ತೀವಿ, ಅದಕ್ಕೆ ಸಂಧ್ಯಾ ವಂದನೆಗೆ ಬೇರೆ ರೀತಿಯಾದ ಅರ್ಥ, ಬೇರೆ ರೀತಿಯ ಶಾಸ್ತ್ರ ಸಂಪ್ರದಾಯ, ಇದಕ್ಕೆ ಒಂದು ಕಾರ್ಯಕ್ರಮವನ್ನು ಹೇಳಿ ಅರ್ಥವನ್ನು ಹೇಳ್ತೀವಿ. ಎಷ್ಟೋ ವಿಶೇಷವಾಗಿ ಎಲ್ರಿಗೂ ಉಪಯೋಗ ಆಗುವಂಥ ವಿಚಾರಗಳು. ಅದಕ್ಕೆ ಸಮಯ ಬೇಕು. ಸಮಯದಲ್ಲಿ ಇಷ್ಟು ಮಟ್ಟಿಗೆ ಸಂಧ್ಯಾ ವಂದನೆ ತ್ರಿಕಾಲ ಗಾಯತ್ರಿ ಅಂದರೆ 3 ಜನಗಳಿಗೆ ಅರ್ಘ್ಯವನ್ನು ಬ್ರಾಹ್ಮಣತ್ವದಲ್ಲಿ ಕೊಡ್ತಕ್ಕಂಥವನು. ಇಡೀ ಜಗತ್ತಿಗೆಲ್ಲರಿಗೂ ಇವನೇ ರೆಪ್ರೆಸೆಂಟೇಟಿವ್ ಅಂತ ಹೇಳಿ ಆ ಸೂರ್ಯನಿಗೆ ಥ್ಯಾಂಕ್ಸ್ ಗಿವಿಂಗ್ ಅಂತ ಕರಿತೀವಿ. ಅದಕ್ಕೋಸ್ಕರ ಧನ್ಯವಾದವನ್ನು ಹೇಳೋಕ್ಕೆ ಸಂಧ್ಯಾ ವಂದನೆ ಕಾರ್ಯಕ್ರಮ ಈ ವಿಚಾರವನ್ನು ತಿಳಿಸ್ತಾ ಇದ್ದೀನಿ, ಸ್ಪಷ್ಟೀಕರಣ ಪಡಿಸಿ.